ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನವನ್ನು ಈಗ ಮತ್ತೆ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದ ಇನ್ನಿಲ್ಲದಂತೆ ಕಾಡೋದಕ್ಕೆ ಶುರು ಮಾಡಿದೆ. ಈಗ ಮಳೆಗಾಲ ಮುಗಿತು, ಪಾಕಿಸ್ತಾನದ ಡ್ಯಾಮುಗಳಲ್ಲಿ ಸಂಗ್ರಹಗೊಂಡಿರೋ ನೀರು ಇನ್ನು ಕೆಲ ದಿನಗಳಲ್ಲಿ ಖಾಲಿ ಕೂಡ ಆಗುತ್ತವೆ. ಫೆಬ್ರವರಿ ಮುಗಿದ ನಂತರ ಬೇಸಿಗೆ ಕೂಡ ಶುರು ಆಗುತ್ತೆ. ಆ ಸಂದರ್ಭದಲ್ಲಿ ನೀರು ಬೇಕೇ ಬೇಕು. ಆದರೆ ಭಾರತ ಈ ಹಿಂದಿನಂತೆ ನಿಯಮಿತವಾಗಿ ನಿರಂತರವಾಗಿ ಪಾಕಿಸ್ತಾನಕ್ಕೆ ನೀರು ಬಿಡಬೇಕು ಅನ್ನೋ ಯಾವ ಒತ್ತಡಕ್ಕೂ ಒಳಗಾಗೋದಿಲ್ಲ. ಯಾಕೆಂದರೆ ಎರಡೂ ದೇಶಗಳ ನಡುವಿನ ನೀರಿನ ಹಂಚಿಕೆ ಒಪ್ಪಂದವನ್ನು ಭಾರತ ಅಮಾನತಲ್ಲಿಟ್ಟಿದೆ. ಅದನ್ನು ರದ್ದು ಕೂಡ ಮಾಡಿಲ್ಲ, ಆದರೆ ಸಸ್ಪೆಂಡ್ ಮಾಡಿದೆ. ಹೀಗಾಗಿ ಕಳೆದ ವರ್ಷವೇ ಒಂದಷ್ಟು ನೀರಿನ ಸಮಸ್ಯೆಯನ್ನು ಅನುಭವಿಸಿದ್ದು ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ಭಾರತ ಚೀನಾಬ್ ನದಿಯ ಮೇಲೆ ಮತ್ತೊಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದೆ. ಹಾಗೆ ಇದು ಪಾಕಿಸ್ತಾನವನ್ನು ಕೆರಳಿಸ್ತಾ ಇದೆ ಕೂಡ. ಭಾರತ ನಮ್ಮ ವಿರುದ್ಧ ನೀರನ್ನು ಅಸ್ತ್ರವಾಗಿ ಬಳಸ್ತಾ ಇದೆ ಅಂತ ಪಾಕಿಸ್ತಾನ ಬಾಯ್ಬಿಡ್ಕೊಳ್ತಾ ಇದ್ದರೆ ನೀರು ಮತ್ತು ರಕ್ತ ಒಂದೇ ಸಮಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆಯನ್ನು ನಿಲ್ಲಿಸೋವರೆಗೆ ನೀರಿನ ವಿಷಯ ಎತ್ತೋದಕ್ಕೆ ಹೋಗಬೇಡಿ ಅಂತ ಭಾರತ ಹೇಳ್ತಾ ಇದೆ. ಹಾಗಾದರೆ ಈಗ ಚೀನಾಬ್ ನದಿಯ ಮೇಲೆ ಕೈಗೆತ್ತಿಕೊಳ್ತಾ ಇರೋ ಆ ಪ್ರಾಜೆಕ್ಟ್ ಯಾವುದು? ಅದರಿಂದ ಪಾಕಿಸ್ತಾನಕ್ಕೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಮತ್ತು ಈ ನದಿ ನೀರಿನ ಒಪ್ಪಂದವನ್ನು ಅಮಾನತಲ್ಲಿಟ್ಟಿರೋದ್ರಿಂದ ಭಾರತ ಮಾಡ್ಕೊಳ್ತಾ ಇರೋ ಲಾಭಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಚೀನಾಬ್ ನದಿಯ ಮೇಲೆ ದುಲ್ಹಾಸ್ತಿ 2 ಅನ್ನೋ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದೆ. ಇದು ರನ್ ಆಫ್ ದ ರಿವರ್ ಮಾದರಿಯ ಒಂದು ಜಲವಿದ್ಯುತ್ ಯೋಜನೆ. ಈಗಾಗಲೇ ಇರುವ ದುಲ್ಹಾಸ್ತಿ 1 ಪ್ರಾಜೆಕ್ಟ್ ಏನಿದೆ ಅದರ ಮುಂದುವರಿದ ಭಾಗ ಇದು. ದುಲ್ಹಾಸ್ತಿ 1 ಕೂಡ ಜಲವಿದ್ಯುತ್ ತಯಾರು ಮಾಡೋ ಯೋಜನೆಯೇ. ಅದು ಈಗಾಗಲೇ ಅಂದರೆ 2007ರಿಂದಲೇ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಆ ಯೋಜನೆಯ ಮೂಲಕ 390 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ ಉತ್ಪಾದನೆಗೆ ಅವಕಾಶಗಳಿವೆ. ಇನ್ನು ಈಗ ಈ 1ನೇ ದುಲ್ಹಾಸ್ತಿಯ ವಿಸ್ತರಣಾ ಯೋಜನೆ ಅನ್ನಿಸ್ಕೊಳ್ತಾ ಇರೋ 2ನೇ ದುಲ್ಹಾಸ್ತಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಇದು ಕೂಡ ರನ್ ಆಫ್ ದ ರಿವರ್ ಮಾದರಿಯಲ್ಲೇ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಸ್ಟೇಜ್ 1 ಯೋಜನೆಯಿಂದ ನೀರನ್ನು 3685 ಮೀಟರ್ ಉದ್ದದ ಸುರಂಗದ ಮೂಲಕ ಡೈವರ್ಟ್ ಮಾಡಲಾಗುತ್ತೆ ಮತ್ತು ಅಲ್ಲಿ 2 ವಿದ್ಯುತ್ ಉತ್ಪಾದನಾ ಘಟಕಗಳು ನಿರ್ಮಾಣ ಆಗುತ್ತವೆ. ಅದರಲ್ಲಿ ತಲಾ 130 ಮೆಗಾವ್ಯಾಟ್ನಂತೆ 260 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡೋ ಯೋಜನೆ ಇದು. ಇದಕ್ಕಾಗಿ ಸುಮಾರು 3200 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಾ ಇದ್ದಾರೆ ಮತ್ತು 60.3 ಹೆಕ್ಟೇರ್ ಭೂಪ್ರದೇಶದಲ್ಲಿ ಈ ಯೋಜನೆ ಸಿದ್ಧ ಆಗುತ್ತೆ. ಇಲ್ಲಿ ರನ್ ಆಫ್ ದ ರಿವರ್ ಯೋಜನೆ ಅಂದರೆ ಹರಿಯುವ ನೀರನ್ನು ಸಂಪೂರ್ಣವಾಗಿ ತಡೆದು ನಿಲ್ಲಿಸೋದಿಲ್ಲ. ನೀರು ಹರಿತಲೇ ಇರುತ್ತೆ, ಆದರೆ ವಿದ್ಯುತ್ ಉತ್ಪಾದನೆಗೆ ಬೇಕಾಗುವಷ್ಟು ನೀರನ್ನು ಮಾತ್ರ ಬಳಸ್ಕೋತಾರೆ. ಆ ನಂತರ ಆ ನೀರನ್ನು ಕೂಡ ನದಿಯಲ್ಲಿ ಹರಿಯೋದಕ್ಕೆ ಬಿಡ್ತಾರೆ. ಗೆಳೆಯರೆ, ಸಿಂಧೂ ನದಿ ನೀರಿನ ಒಪ್ಪಂದದ ಪ್ರಕಾರ ಚೀನಾಬ್ ನದಿ ನೀರನ್ನು ಇದಕ್ಕಿಂತ ಹೆಚ್ಚು ಬಳಕೆ ಮಾಡೋದಕ್ಕೆ, ಅಂದರೆ ಚೀನಾಬ್ ಮೇಲೆ ಡ್ಯಾಮುಗಳನ್ನು ಕಟ್ಟಿ ನೀರನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋದಕ್ಕೆ, ಆ ನೀರನ್ನು ಭಾರತ ತನ್ನ ಕೃಷಿ ಹಾಗೂ ಇನ್ನಿತರ ಅಗತ್ಯಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಅದು ಯಾಕೆ ಹೀಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸಿಂಧೂ ನದಿ ನೀರಿನ ಒಪ್ಪಂದದ ಬಗ್ಗೆ ಕೂಡ ನಾವು ತಿಳ್ಕೋಬೇಕಾಗತ್ತೆ. ಆ ಒಪ್ಪಂದ ಹೇಗಾಯಿತು, ಯಾಕಾಯಿತು, ಅದರಿಂದ ಭಾರತಕ್ಕೆ ಆಗ್ತಾ ಇರೋ ಅನ್ಯಾಯ ಏನು ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿರೋದ್ರಿಂದ ನಾನು ಈಗ ಅದೆಲ್ಲವನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಆ ವಿಡಿಯೋ ಲಿಂಕನ್ನು ನಿಮಗೆ ಕೊಟ್ಟುಬಿಡ್ತೀನಿ, ನೀವು ಅದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ಸಿಂಪಲ್ಲಾಗಿ ನಿಮಗೆ ಹೇಳೋದಾದರೆ 1960ರಲ್ಲಿ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ವಿಶ್ವ ಬ್ಯಾಂಕಿನ ಒತ್ತಡ ಮತ್ತು ಮಧ್ಯಸ್ಥಿಕೆಯಲ್ಲಿ ಸಿಂಧೂ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದಕ್ಕೆ ಸಹಿ ಬಿತ್ತು. ಅದರಂತೆ ರಾವಿ, ಬಿಯಾಸ್ ಹಾಗೂ ಸಟ್ಲೇಜ್ ನದಿಗಳ ನೀರನ್ನು ಸಂಪೂರ್ಣವಾಗಿ ಭಾರತಕ್ಕೆ ಬಿಟ್ಟುಕೊಡಲಾಯಿತು. ಆ ನೀರಿನ ಮೇಲೆ ಪಾಕಿಸ್ತಾನಕ್ಕೆ ಯಾವ ಹಕ್ಕು ಇರೋದಿಲ್ಲ. ಹಾಗೆ ಸಿಂಧೂ, ಝೇಲಂ ಮತ್ತು ಚೀನಾಬ್ ನದಿಗಳ ನೀರನ್ನು ಪಾಕಿಸ್ತಾನ ಭಾರತಕ್ಕೆ ಬಿಟ್ಟುಕೊಡಬೇಕಾಗಿ ಬಂತು. ಇಲ್ಲಿ ಸಿಂಧೂ ನದಿ ಅಂದರೆ ಅದು ಝೇಲಂ, ಚೇನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೆಜ್ ಅನ್ನೋ 5 ಉಪನದಿಗಳನ್ನು ಒಳಗೊಂಡ ಅಷ್ಟೂ ಸಿಂಧೂ ನದಿಯ ನೀರಿಗೆ ಸಂಬಂಧಪಟ್ಟ ಒಪ್ಪಂದ ಇದಾಗಿತ್ತು. ಹೀಗಾಗಿ ಇಲ್ಲಿ 3 ನದಿಗಳು ಭಾರತಕ್ಕೆ ಮತ್ತು ಪಶ್ಚಿಮಕ್ಕೆ ಹರಿಯುವ 3 ನದಿಗಳು ಪಾಕಿಸ್ತಾನಕ್ಕೆ ಅಂತ ಹಂಚಲಾಯಿತು. ಆದರೂ ಈ ನದಿಗಳೆಲ್ಲ ಭಾರತದ ಮೂಲಕವೇ ಹರಿಬೇಕು. ಹೀಗಾಗಿ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ಚೀನಾಬ್, ಝೇಲಂ ಹಾಗೂ ಸಿಂಧೂ ನದಿಗಳ ಮೇಲೆ ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ಗಳ ಮೂಲಕ ಜಲವಿದ್ಯುತ್ ತಯಾರಿಗೆ ಆ ನೀರನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ನೀರನ್ನು ಬೇರೆ ಉದ್ದೇಶಗಳಿಗೆ ಡೈವರ್ಟ್ ಮಾಡೋ ಹಾಗಿರಲಿಲ್ಲ, ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಜೊತೆಗೆ ಭಾರತ ಈ ನದಿಗಳಲ್ಲಿನ ನೀರಿನ ಮಾಹಿತಿಯನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡ್ತಾ ಹೋಗಬೇಕು. ಆ ಮೂಲಕ ಪಾಕಿಸ್ತಾನದಲ್ಲಿ ಪ್ರವಾಹ, ಬರ ಇದ್ಯಾವುದು ಉಂಟಾಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ಕೂಡ ಭಾರತದ್ದೇ ಆಗಿತ್ತು. ಸೊ ಇಲ್ಲಿ ಕೂಡ ಭಾರತ ಒಪ್ಪಂದವನ್ನು ಮುರಿಲಿಲ್ಲ. ಅವರು
ಪಾಕಿಸ್ತಾನ ಭಾರತದ ಜೊತೆ ಪದೇ ಪದೇ ಯುದ್ಧ ಮಾಡ್ತು, ಉಗ್ರರನ್ನು ನುಗ್ಗಿಸ್ತು, ಏನೇ ಮಾಡಿದರೂ ಕೂಡ ನಾವು ಕಾಲಕಾಲಕ್ಕೆ ನೀರು ಮತ್ತು ನೀರಿನ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ವಿ. ಇನ್ನು ಪಾಕಿಸ್ತಾನ ನಾವು ನಮ್ಮ ಹಕ್ಕಿನ ನೀರಿನ ಮೇಲೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋದ ಜಲವಿದ್ಯುತ್ ಯೋಜನೆಗಳಿಗೆ ಕೂಡ ಕಿರಿಕ್ ಮಾಡ್ತಾ ಹೋಗ್ತಾ ಇತ್ತು. ಅದನ್ನು ಭಾರತ ಸಹಿಸಿಕೊಂಡು ಬಂತು. ಆದರೆ ಯಾವಾಗ ಪೆಹಲ್ಗಾಮ್ ದಾಳಿ ನಡೀತೋ ಭಾರತದ ಎಲ್ಲ ಸಹನೆಯೂ ಮುಗಿದು ಹೋಯಿತು. ನಾವಿನ್ನು ಮುಂದೆ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಪಾಲನೆ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಸಸ್ಪೆನ್ಷನ್ನಲ್ಲಿಡ್ತೀವಿ. ಇನ್ನೇನೇ ನೀರು ಹಂಚಿಕೆ ಅಂದರೂ ಅದು ಮತ್ತೆ ಮಾತುಕತೆಯ ಮೂಲಕವೇ ಆಗಬೇಕು, ಹೊಸ ಒಪ್ಪಂದ ಅಲ್ಲಾಗಬೇಕು ಅಂತ ಭಾರತ ಹೇಳ್ತು. ಇಲ್ಲಿ ಈ ಒಪ್ಪಂದವನ್ನು ಭಾರತ ಏಕಪಕ್ಷೀಯವಾಗಿ ರದ್ದು ಮಾಡಿಕೊಂಡ್ರೆ ಪಾಕಿಸ್ತಾನ ಜಲ ವಿವಾದವನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಸಮುದಾಯದ ಬಳಿಗೆ ಹೋಗುತ್ತೆ. ಅದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಆದರೆ ಒಪ್ಪಂದವನ್ನು ಸಸ್ಪೆಂಡ್ ಮಾಡೋದು, ಹೊಸ ಮಾತುಕತೆಗಳನ್ನು ಮಾಡೋಣ ಅಂತ ಹೇಳೋದಕ್ಕೆ ಆ ಒಪ್ಪಂದದಲ್ಲೇ ಒಂದು ಅವಕಾಶ, ಅನುಮತಿ ಎಲ್ಲ ಇದೆ. ಹೀಗಾಗಿ ಭಾರತ ಕಾನೂನುಬದ್ಧವಾಗದನ್ನು ಅಮಾನತಲ್ಲಿಟ್ಟಿದೆ. ಇನ್ನು ಒಪ್ಪಂದ ಅಮಾನತಾಗಿರೋದ್ರಿಂದ ಈಗ ನೀರಿನ ಹರಿವು, ಪ್ರವಾಹ, ಬರ ಇದ್ಯಾವುದರ ಮಾಹಿತಿಯನ್ನು ಪಾಕಿಸ್ತಾನದ ಜೊತೆ ಹಂಚ್ಕೋಬೇಕಾಗಿಲ್ಲ. ಹಾಗೆ ಯಾವುದೋ ಒಂದು ಡ್ಯಾಮನ್ನು ಕಟ್ಟೋದಕ್ಕೆ ಮತ್ಯಾವುದೋ ಡ್ಯಾಮ್ ಪ್ರಾಜೆಕ್ಟನ್ನು ಪೂರ್ಣಗೊಳಿಸೋದಕ್ಕೆ ಯಾರ ಅನುಮತಿಗೂ ಕಿರಿಕಿರಿಗೂ ಕಾಯಬೇಕಾಗೂ ಇಲ್ಲ. ಸೊ ಭಾರತ ಈಗ ನೆನೆಗುದಿಗೆ ಬಿದ್ದಿದ್ದ ಜಲವಿದ್ಯುತ್ ಯೋಜನೆಗಳು, ಡ್ಯಾಮ್ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸೋದಕ್ಕೆ ಹೋಗ್ತಾ ಇದೆ. ಇದಿಷ್ಟೇ ಅಲ್ಲ, ದುಲ್ಹಾಸ್ತಿ 2ನಂಥ ಯೋಜನೆಗಳನ್ನು ಕೂಡ ಕೈಗೆತ್ತಿಕೊಳ್ತಾ ಇದೆ. ಈ ಯೋಜನೆಗೀಗ ಪರಿಸರ ಸಚಿವಾಲಯದ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ EAC ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಇನ್ನು ನಿರೀಕ್ಷೆಯಂತೆ ಪಾಕಿಸ್ತಾನ ಈ ಯೋಜನೆಯನ್ನು ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರ ತಾಹಿರ್ ಹುಸೇನ್ ಅಂದ್ರಾಬಿ ಮತ್ತು ಅಲ್ಲಿನ ಸಂಸದ ಶರಿ ರೆಹಮಾನ್ ಇದನ್ನು ನೀರಿನ ಆಯುಧೀಕರಣ ಅಂತ ಕರೆದಿದ್ದಾರೆ. ಇದು ಪ್ರಾದೇಶಿಕ ಶಾಂತಿಗೆ ಧಕ್ಕೆ ತರೋ ಪ್ರಯತ್ನ ಅಂತ ಕೂಡ ಪಾಕಿಸ್ತಾನ ಆರೋಪಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ದುಲ್ಹಾಸ್ತಿ ಮಾತ್ರ ಪಾಕಿಸ್ತಾನದ ತಲೆ ಕೆಡಿಸ್ತಾ ಇಲ್ಲ. ಈ ಒಪ್ಪಂದವನ್ನು ಅಮಾನತ್ತಲ್ಲಿಟ್ಟ ನಂತರ ಸಾವಲ್ಕೋಟ್ ಬಳಿ ಕೂಡ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ನಿರ್ಮಾಣಕ್ಕೆ ಟೆಂಡರನ್ನು ಕರೆಯಲಾಗಿದೆ. ಹಾಗೆ 850 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ರಾಟ್ಲೆ ಪ್ರಾಜೆಕ್ಟ್ಗೆ ಈ ಹಿಂದೆ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇತ್ತು. ಈಗ ಅದರ ಕಾಮಗಾರಿಯನ್ನು ವೇಗಗೊಳಿಸಲಾಗಿದೆ. ಜೊತೆಗೆ ಭಾರತ 1000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಪಾಕಲ್ ದುಲ್ ಯೋಜನೆಗೆ ಕೂಡ ವೇಗ ಕೊಟ್ಟಿದೆ. ಇದು ಚಿನಾಬ್ ಮೇಲಿನ ಮೊದಲ ಸ್ಟೋರೇಜ್ ಪ್ರಾಜೆಕ್ಟ್ ಕೂಡ. ಇದರ ಜೊತೆ ಕಿರ್ತಾಯ್ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ಝಿಲಂ ನದಿ ಮೇಲಿನ ಬುರ್ಸಾರಲ್ಲಿ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡೋ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಜಲವಿದ್ಯುತ್ ಉತ್ಪಾದನೆಯನ್ನು ಮುಂದಿನ ದಿನಗಳಲ್ಲಿ 10,000 ಮೆಗಾವ್ಯಾಟ್ಗೆ ಏರಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಸಿಂಧೂ ನದಿ ನೀರಿನ ಒಪ್ಪಂದದ ಅಮಾನತಿನ ಕಾರಣಕ್ಕೆ. ಇನ್ನು ಇದರಿಂದ ಪಾಕಿಸ್ತಾನಕ್ಕೆ ವಿಪರೀತ ನೀರಿನ ಕೊರತೆ ಕೂಡ ಉಂಟಾಗುತ್ತೆ. ಮೊನ್ನೆ ಬಾಗ್ಲೆಹಾರ್ ಹಾಗೂ ಸಲಾಲ್ ಡ್ಯಾಮ್ಗಳನ್ನು ಮುಚ್ಚಿ ಜಸ್ಟ್ ಅದರಲ್ಲಿನ ಸಿಲ್ಟನ್ನು ಫ್ಲಶ್ ಮಾಡೋ ಕೆಲಸ ನಡೀತಲ್ಲ, ಅದರಿಂದ ಪಾಕಿಸ್ತಾನಕ್ಕೆ ಚಿನಾಬ್ ನದಿ ನೀರು 90% ಕೊರತೆ ಆಯಿತು. ಪಾಕಿಸ್ತಾನ ಸಿಂಧೂ ನದಿ ಮೇಲೆ 80% ಆಧಾರಪಟ್ಟಿದೆ. ಆ ನದಿಯಲ್ಲಿ ನೀರು ಹರಿದೇ ಇದ್ದರೆ ಪಾಕಿಸ್ತಾನದ ಕೃಷಿ ಹಾಗೂ ಕುಡಿಯುವ ನೀರಿನ ಯೋಜನೆಗಳು ಹಳ್ಳ ಹಿಡಿದು ಹೋಗುತ್ತವೆ. ಕಳೆದ ವರ್ಷ ಭಾರತ ಕೈಗೊಂಡ ಒಂದಷ್ಟು ಕ್ರಮಗಳು ಅವರ ಖಾರಿಫ್ ಬೆಳೆಗೆ 21% ನೀರಿನ ಕೊರತೆ ಉಂಟಾಗೋ ಹಾಗೆ ಮಾಡಿದ್ವು. ಹೀಗಿರುವಾಗ ಈಗ ಭಾರತ ತನ್ನ ಹೊಸ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಿದರೆ, ಹಾಗೆ ಬರೀ ಪಾಕಿಸ್ತಾನಕ್ಕೆ ಹೋಗೋ ನದಿಗಳು ಮಾತ್ರ ಅಲ್ಲ, ನಮಗೆ ಸಂಪೂರ್ಣ ಅಧಿಕಾರ ಇರೋ 3 ನದಿಗಳಿವೆಯಲ್ಲ, ರಾವಿ, ಸಟ್ಲೇಜ್ ಮತ್ತು ಬಿಯಾಸ್, ಆ ನದಿಗಳ ನೀರನ್ನು ಸಂಪೂರ್ಣವಾಗಿ ಭಾರತ ಬಳಸ್ಕೊಂಡ್ರೂ ಕೂಡ ಪಾಕಿಸ್ತಾನ ತೀವ್ರ ನೀರಿನ ಸಮಸ್ಯೆಗೆ ತುತ್ತಾಗತ್ತೆ. ಇನ್ನು ಸಿಂಧೂ ಮತ್ತು ಅದರ ಉಪನದಿಗಳ ನೀರನ್ನೇನೋ ಅವರು ಬಳಸ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾಗುವಷ್ಟು ಡ್ಯಾಮ್ಗಳನ್ನು ಕಟ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಅಲ್ಲಿ ಕೇವಲ 1 ರಿಂದ 1.5 ತಿಂಗಳಿಗೆ ಬೇಕಾಗುವಷ್ಟು ನೀರನ್ನು ಮಾತ್ರ ಸ್ಟೋರ್ ಮಾಡ್ಕೊಳ್ಳೋ ವ್ಯವಸ್ಥೆಗಳಿವೆ. ಹೀಗಾಗಿ ಬೇಸಿಗೆಯ ಸಂದರ್ಭದಲ್ಲಿ ಭಾರತ ನೀರು ನಿಲ್ಲಿಸಿದರೆ ಅಥವಾ ಒಮ್ಮೆ ಹೆಚ್ಚು ನೀರು ಬಿಟ್ಟು ಅವರ ಡ್ಯಾಮ್ಗಳನ್ನು ಖಾಲಿ ಮಾಡಿಸಿ ಆನಂತರ ನೀರು ಬಿಡೋದನ್ನು ನಿಲ್ಲಿಸಿದರೆ, ನಮ್ಮ ಡ್ಯಾಮ್ಗಳನ್ನು ಫ್ಲಶ್ ಔಟ್ ಮಾಡಿ ಸಿಲ್ಟ್ ಹೊರಹಾಕ್ತಾ ಹೋದರೂ ಕೂಡ ಪಾಕಿಸ್ತಾನದ ಡ್ಯಾಮ್ಗಳಲ್ಲಿ ನೀರಿನ ಕೊರತೆ ಉಂಟಾಗತ್ತೆ. ಅದು ಅವರ ಕೃಷಿಗೆ ಮಾತ್ರ ಅಲ್ಲ, ವಿದ್ಯುತ್ ತಯಾರಿ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿನೇ ಪಾಕಿಸ್ತಾನ ಈಗ ದುಲ್ಹಾಸ್ತಿಯ ಬಗ್ಗೆ ಬಾಯಿ ಬಡ್ಕೊಳ್ತಾ ಇದೆ. ಇನ್ನು ನೋಡ್ತಾ ಇರಿ ನೀವು, ಇವರು ಈ ವಿಷಯನ ತಗೊಂಡು ಅಮೆರಿಕಾದ ಬಾಗಿಲು ತಟ್ತಾರೆ, ಚೈನಾದ ಹೊಸಲು ತುಳಿತಾರೆ, ವಿಶ್ವ ಬ್ಯಾಂಕಿಗೆ ಹೋಗ್ತಾರೆ. ಇನ್ನು ಸ್ವಲ್ಪ ದಿನ ಪಾಕಿಸ್ತಾನದ ಕೆಲ ಸಚಿವರು ಹಾಗೂ ರಾಜತಾಂತ್ರಿಕರಿಗೆ ಕೈ ತುಂಬ ಕೆಲಸ ಅಂತೂ ಸಿಗುತ್ತೆ. ಹಾಗೆ ಭಾರತದಿಂದ ಹರಿಯುವ ನೀರೇನಿದೆ ಅದೆಲ್ಲವನ್ನ ಪಂಜಾಬ್ ಕುಡ್ಕೊಳ್ಳುತ್ತೆ. ಸಿಂಧ್ಗೆ ನೀರು ಕೊಡೋದಕ್ಕೆ ಆಗೋದಿಲ್ಲ, ಅವರು ಪ್ರತಿಭಟನೆಗಳಿಗೆ ಮುಂದಾಗ್ತಾರೆ. ಇದರ ಜೊತೆ ಆಫ್ಘನಿಸ್ತಾನ ಕೂಡ ಕಾಬೂಲ್ ಹಾಗೂ ಕೂನಾರ್ ನದಿಗಳ ಮೇಲೆ ಡ್ಯಾಮ್ ಕಟ್ಟೋದಕ್ಕೆ ಹೋಗ್ತಾ ಇದೆ. ಅಲ್ಲ, ಅವ್ರು ಏನು ಕಟ್ತಾರೆ, ಭಾರತ ಅಲ್ಲಿ ಕಟ್ಟಿಸ್ತಾ ಇದೆ. ಅದೂ ಪೂರ್ಣಗೊಂಡ್ರೆ
ಆಫ್ಘನಿಸ್ತಾನದ ಕಡೆಯಿಂದ ಖೈಬರ್ಗೆ, ಅಲ್ಲಿಂದ ಸಿಂಧೂ ನದಿಗೆ ಬರುವ ನೀರು ಗಣನೀಯವಾಗಿ ನಿಂತು ಹೋಗುತ್ತೆ. ಇದು ಪಾಕಿಸ್ತಾನಿಗಳನ್ನು ಈಗ ಆತಂಕಕ್ಕೆ ಕೆಡವುತ್ತಾ ಇದೆ. ಇದು ಗೆಳೆಯರೆ, ಭಾರತ ಚೀನಾಬ್ ನದಿ ಮೇಲೆ ಮಾಡ್ತಾ ಇರೋ ಹೊಸ ಜಲವಿದ್ಯುತ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.